ಪ್ರತಿಯೊಬ್ಬ ಭಾರತೀಯ ಇವತ್ತು ಹೆಮ್ಮೆ ಪಡುವಂತ ವಿಷಯ. ಇವತ್ತು ಭಾರತ ಸರ್ಕಾರ ಮತ್ತು ನಮ್ಮ DRDO ಸೇರಿ ಪಿನಾಕ ಲಾಂಗ್ ರೇಂಜ್ ಗೈಡೆಡ್ ರಾಕೆಟ್ ಸಕ್ಸಸ್ಫುಲಿ ಟೆಸ್ಟ್ ಮಾಡಲಾಗಿದೆ ಒಡಿಶಾದ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ ನಲ್ಲಿ. ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ ಅನ್ನೋದು DRDO ನಡೆಸುವ ಭಾರತದ ಅತಿದೊಡ್ಡ ಮಿಸೈಲ್ ಮತ್ತು ರಾಕೆಟ್ ಟೆಸ್ಟಿಂಗ್ ಸೆಂಟರ್. ನಮ್ಮ ಯಾವುದೇ ಡಿಫೆನ್ಸ್ ವೆಪನ್ಸ್ ಅಲ್ಲಿ ಪರೀಕ್ಷೆ ಮಾಡ್ತಾರೆ. ನಾನೊಂದು ಡಿಫ್ರೆನ್ಸ್ ಅನ್ನ ಕ್ಲಿಯರ್ ಮಾಡ್ತೀನಿ. ರಾಕೆಟ್ ಬೇರೆ, ಮಿಸೈಲ್ ಬೇರೆ, ಡೋಂಟ್ ಕನ್ಫ್ಯೂಸ್. ಮಿಸೈಲ್ ಅಲ್ಲಿ ಉದಾಹರಣೆಗೆ ಬ್ರಹ್ಮೋಸ್ ಕಾಸ್ಟ್ಲಿ ಮತ್ತು ಗೈಡೆಡ್ ರಾಕೆಟ್ಸ್ ಮಿಸೈಲ್ ಕಂಪೇರ್ ಮಾಡಿದರೆ ಚೀಪ್. ಅಂಡ್ ಈ ಹಿಂದೆ ಇರೋ ಎಲ್ಲಾ ರಾಕೆಟ್ಸ್ ನಾನ್ ಗೈಡೆಡ್, ಬಟ್ ಪಿನಾಕ ಗೈಡೆಡ್. ನಾನ್ ಗೈಡೆಡ್ ಮತ್ತು ಗೈಡೆಡ್ ಡಿಫರೆನ್ಸ್ ಏನಂದ್ರೆ, ನಾನ್ ಗೈಡೆಡ್ ಒಮ್ಮೆ ಫೈರ್ ಮಾಡಿದ್ಮೇಲೆ ಅದು ಯಾವ ದಿಕ್ಕಲ್ಲಿ ಹೋಗ್ತಿದೆ ಆ ಕಡೆ ಹೋಗುತ್ತೆ, ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಆದ್ರೆ ಗೈಡೆಡ್ ಆಗಲ್ಲ, ಫೈರ್ ಮಾಡಿದಾದ್ಮೇಲೂ ಕೂಡ ನಾವು ಅದನ್ನ ಕಂಟ್ರೋಲ್ ಮಾಡಬಹುದು. ಗೈಡೆಡ್ ಮಿಸೈಲ್ ಆಗಲಿ ಅಥವಾ ರಾಕೆಟ್ ಟಾರ್ಗೆಟ್ ಅನ್ನ ಅಕ್ಯುರೇಟ್ ಆಗಿ ಹೊಡಿಬಹುದು. ದಿಸ್ ಈಸ್ ದ ಪ್ಲಸ್ ಪಾಯಿಂಟ್ ಆಫ್ ಪಿನಾಕ ರಾಕೆಟ್. ಇದರ ರೇಂಜ್ ಬಂದ್ಬಿಟ್ಟು 120 ಕಿಲೋಮೀಟರ್ಸ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನಮ್ಮ ಬಾರ್ಡರ್ ಇಂದ ರಾಕೆಟ್ ಬಿಟ್ರೆ ಸೀದಾ ಪಾಕಿಸ್ತಾನದ ರಾವಲ್ಪಿಂಡಿ ಏರ್ಬೇಸ್ಗೆ ನುಗ್ಗಿ ಹೊಡೆಯುತ್ತೆ. ಇದರ ಹಿಂದಿನ ರಾಕೆಟ್ಗಳ ರೇಂಜ್ ಸ್ಕ್ರೀನ್ ಮೇಲೆ ಹಾಕ್ತಿದ್ದೀನಿ ನೋಡಿ. ಇದು ಕೇವಲ ಒಂದು ರಾಕೆಟ್ ಟೆಸ್ಟ್ ಅಲ್ಲ, ಇದು ಒಂದು ಸ್ಪಷ್ಟ ಸಂದೇಶ. ಆಗ ಭಾರತ ತನ್ನಗಾಗಿಯೇ ನಿರ್ಮಿಸುವ ದೇಶವಾಗಿತ್ತು, ಇವತ್ತು ಜಗತ್ತಿಗಾಗಿ ನಿರ್ಮಿಸುವ ಶಕ್ತಿಯಾಗಿ ಮುಂದುವರಿತಿದೆ. ಪಿನಾಕ ಅಂದ್ರೆ ಸ್ಮಾರ್ಟ್ ಡಿಫೆನ್ಸ್ ತಂತ್ರಜ್ಞಾನ, ಕಡಿಮೆ ಖರ್ಚು, ಲಾಂಗ್ ರೇಂಜ್, ಗೈಡೆಡ್ ಪ್ರಿಸಿಷನ್, ಎದುರಾಳಿಗೆ ನಿಖರವಾದ ಪ್ರಹಾರ. ದೊಡ್ಡ ರಕ್ಷಣಾ ಶಕ್ತಿಗಳು ಹೇಗೆ ಪ್ರಭಾವ ಬೆಳೆಸುತ್ತವೆ ಅಂದ್ರೆ ಅದಕ್ಕೆ ಇದೇ ಮಾರ್ಗ. ಯಾವ ದೇಶ ಡಿಫೆನ್ಸ್ ನ ಎಕ್ಸ್ಪೋರ್ಟ್ ಮಾಡುತ್ತೋ ಆ ದೇಶ ಅಭಿವೃದ್ಧಿ ಆಗೋದು. ಬ್ರಹ್ಮೋಸ್ಗೆ ಫಿಲಿಪೀನ್ಸ್ ದೇಶದಿಂದ ಆರ್ಡರ್ ಬಂತು. ಪಿನಾಕ ಸಿಸ್ಟಮ್ಗೆ ಅರ್ಮೇನಿಯಾ ದೇಶದಿಂದ ಈಗಾಗಲೇ ಆರ್ಡರ್ ಸಿಕ್ಕಿದೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಅಂಶ ಏನಂದ್ರೆ, ನಾವು ಯಾವ ದೇಶದಿಂದ ಫೈಟರ್ ಜೆಟ್ಸ್ ತಗೊಳ್ತಿದೀವೋ ಅದೇ ಫ್ರಾನ್ಸ್ ಇದರ ಮೇಲೆ ಇಂಟ್ರೆಸ್ಟ್ ತೋರಿಸ್ತಿದೆ. ಇದೊಂದು ಬ್ರಿಲಿಯಂಟ್ ಸ್ಟೆಪ್ ಟುವರ್ಡ್ಸ್ ವಿಕಸಿತ್ ಭಾರತ್. ಯುದ್ಧ ಅಂತ ಬಂದಾಗ ಕೇವಲ ಗೆಲ್ಲೋದೊಂದೇ ಮುಖ್ಯವಲ್ಲ, ಆದರೆ ಅದರ ಜೊತೆಗೆ ಎಕಾನಮಿ ಬೀಳದ ಹಾಗೆ ನೋಡ್ಕೊಳ್ಳೋದು ಅಷ್ಟೇ ಮುಖ್ಯ. ಅದೇ ಇವತ್ತು ಭಾರತ ಮಾಡ್ತಿದೆ. ಮುಂದೆಯಿಂದ ಪಾಕಿಸ್ತಾನ ಮಿಸೈಲ್ ಬಿಟ್ರೆ ನಾವು ರಾಕೆಟ್ ಬಿಡೋದು. ಅವರ ಲಕ್ಷ ಖರ್ಚಾದ್ರೆ ನಮ್ಮದು 10,000. ಥ್ಯಾಂಕ್ಸ್ ಟು DRDO ಅಂಡ್ ಇಂಡಿಯನ್ ಗವರ್ಮೆಂಟ್. ಜೈ ಹಿಂದ್, ಜೈ ಭಾರತ್.